ನಮಸ್ತೆ, ತಾವು ಹೇಗಿದ್ದೀರಿ? ಹೇಗಿದ್ದೀರಾ ನೀವು? ಸೂಪರ್. ನೀವು? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸರ್ ಭಾರತಿ ಟೀಚರ್ ಶುರು ಆಗೋಕ್ಕೆ ಕಾರಣ ಏನು? ಶುರುವಾಗೋದಕ್ಕೆ ಕಾರಣ ನಿರ್ಮಾಪಕರು ಸಿಕ್ಕಿದ್ದು. ಯಾವ ಮೋಟಿವ್ ಇಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರಿ ಅನ್ನೋದು? ಸಿ, ಇದು ಒಂದೇ. ಈ ಸಿನಿಮಾದ ಕತೆ ಭಾರತಿ ಎನ್ನುವ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರನ್ನೂ ಕೂಡ ಓದುವ ಬರೆಯುವ ಹಾಗೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾಳೆ, ಕನಸು ಕಾಣ್ತಾಳೆ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ. ಈ ಕತೆ ಹೊಳಿತು, ಕಥೆಯನ್ನು ನಾವು ಚೆನ್ನಾಗಿ ಡೆವಲಪ್ ಮಾಡಿದ್ದೆ. ಅದು ಸಂಗೀತಮಯವಾಗಿ ಕೂಡ ಬಂತು, ಎಲ್ಲ ಚೆನ್ನಾಗಿತ್ತು. ನಿರ್ಮಾಪಕರನ್ನು ಅಪ್ರೋಚ್ ಮಾಡಿದ್ವಿ, ಯಾರ್ಯಾರನ್ನು ಕೇಳಿದ್ವಿ. ಎಲ್ರಿಗೂ ಕತೆ ಚೆನ್ನಾಗಿತ್ತು, ಕೆಲವರು ಮಾಡೋದಕ್ಕೆ ಮನ್ಸು ಮಾಡಿದ್ರು, ಆದರೆ ಕಾರಣಗಳಿಂದ ಆಗಲಿಲ್ಲ. ಅವರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರು ಕೂಡ ಸಹ ಒಬ್ಬರು. ಕೊನೆಗೆ ಈ ಚಿತ್ರದ ನಿರ್ಮಾಣವನ್ನು ಇವರು ಪೂಜ್ಯ ಫಿಲಮ್ಸ್ನ ಶ್ರೀ ರಾಘವೇಂದ್ರ ರೆಡ್ಡಿ ಅವರು ಮಾಡೋದಕ್ಕೆ ಮನಸ್ಸು ಮಾಡಿದ್ರು. ಸೊ ಅಲ್ಲಿಂದ ಈ ಚಿತ್ರ ಶುರುವಾಗಿ ಈ ರೀತಿಯಾಗಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಒಂದು ಚಿತ್ರ ಅಂದಾಗ ಜನಕ್ಕೆ ಒಂದು ಮೆಸೇಜ್ ತಲುಪುವಂಥ ಕೆಲಸ ಆಗಬೇಕು. ಸೊ ಈ ಚಿತ್ರದಲ್ಲಿ ಆ ಒಂದು ತಲುಪಿಸುವಂಥ ಕೆಲಸ, ಶಿಕ್ಷಣದ ಬಗ್ಗೆ ಇದು ಮಾಡಿಕೊಂಡು ಶುರು ಮಾಡಿರೋಂಥ ಸಿನಿಮಾ ಇರೋದ್ರಿಂದ ಸೊ ಆ ಥರ ಪ್ರಶ್ನೆ ಕೇಳಿದೆ ನಾನು. ಸೊ ನೀವು ಯಾಕೆ ಅಂದರೆ, ಇವಾಗ ನಾನು ನೋಡಿರೋ ಮಟ್ಟಿಗೆ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಥವಾ ಅದ್ರದ್ದು ಕುಂದುಕೊರತೆಗಳನ್ನ ಒಂದಷ್ಟು ಇದು, ಯಾಕಂದರೆ ಈ ಶಿಕ್ಷಣ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗಿನ ಜನಕ್ಕೆ ಅಥವಾ ಇದಕ್ಕೆ. ಒಂದು ಚಿಕ್ಕ ಹುಡುಗಿ ಮುಖಾಂತರ ಅದನ್ನು ಸರಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀರಾ ಅನಿಸ್ತಾ ಇದೆ. ಇದೆ ಇಲ್ಲಿ ಮುಖ್ಯವಾಗಿ ಏನು ಹೇಳಕ್ಕೆ ಹೊರಟಿರೋದು ಅಂದರೆ, ನಾವು ಇಂದಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದೊಂದು ವ್ಯವಸ್ಥೆ, ಅದ್ರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಆದರೆ ನಾನು ಇಲ್ಲಿ ಅಂದುಕೊಂಡಿದ್ದಿಷ್ಟೇ, ಒಂದು ಹುಡುಗಿ ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಅವರನ್ನು ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಕನಸು ಕಾಣುವಂಥ ವಿಚಾರನೆ ಒಂದು ಹೊಸತನ. ಅದಕ್ಕೆ ಸಾಧಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅದರಲ್ಲಿ ಅವಳು ಎದುರಿಸ್ತಕ್ಕಂಥ ಸವಾಲುಗಳು, ಅವಮಾನಗಳು, ನೋವು, ಆ ಸಂಕಟ, ಇದೆಲ್ಲವನ್ನು ಕೂಡ ಪರಿಣಾಮಕಾರಿಯಾಗಿ ನಾವು ತರಬಹುದು, ಕಾಣಿಸ್ಬೋದು ಅಂತ ಒಂದು ಅನ್ನಿಸ್ತು. ಇದ್ರ ಹಿಂದೆ ನನ್ನ ಒಂದು ಉದ್ದೇಶ ಏನಿತ್ತಂದರೆ, ಒಂದು ಹುಡುಗಿ ಮನಸ್ಸು ಮಾಡಿದ್ರೆ, ಒಂದು ಪುಟ್ಟ ಹುಡುಗಿ ಮನಸ್ಸು ಮಾಡಿದ್ರೆ ತನ್ನ ಊರನ್ನು ಬದಲಾಯಿಸ್ಬೋದು. ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ, ಈ ಪ್ರತಿ ಮಕ್ಕಳು ಕೂಡ ಮನಸ್ಸು ಮಾಡಿದ್ರೆ ನಮ್ಮ ನಾಡನ್ನು ಬದಲಾಯಿಸ್ಬೋದಲ್ವಾ? ಪ್ರತಿಯೊಬ್ಬರಲ್ಲೂ ಕೂಡ ಕನ್ನಡ ಜಾಗೃತಿ ಉಂಟು ಮಾಡ್ಬೋದಲ್ವಾ? ಇವತ್ತಿಗೆ ಬೇಕಾಗಿರೋದು ಅದೇ ಅಲ್ವಾ? ಸೊ ನಮ್ಮ ಉದ್ದೇಶ ಇದ್ದಿದ್ದು ಈ 3 ಉದ್ದೇಶ: ಕನ್ನಡ ಜಾಗೃತಿ ಆಗಬೇಕು, ಆಮೇಲೆ ಮಕ್ಕಳ ಮನೋವಿಕಾಸ ಕೂಡ ಆಗಬೇಕು, ಇದಕ್ಕೆ ಸಮಾಜ ಕೂಡ ಪ್ರತಿಕ್ರಿಯಿಸಬೇಕು ಸಮರ್ಥವಾಗಿ ಅಂತ. ಅದೆಲ್ಲವನ್ನ ನಾವು ಈ ಚಿತ್ರದಲ್ಲಿ ಸಮರ್ಥವಾಗಿ ತಂದಿದ್ದೀವಿ ಅಂತ ಭಾವಿಸ್ತೇನೆ. ನೀವು ಹಿಂದೆ ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ರಿ, ಎಷ್ಟು 450 ಎಪಿಸೋಡ್ಸ್ ಯಾವುದು ರೇಣುಕಾ ಎಲ್ಲಮ್ಮ ಸೀರಿಯಲಲ್ಲಿ. ಸೊ ಸಿನಿಮಾ ಯಾವ ಥರ ನಿಮ್ಮನ್ನ ಬರ ಮಾಡ್ಕೊಂತು ಅನ್ನೋದು? ಸಿನಿಮಾ ಬರ ಮಾಡ್ಕೊಂಡು ಅಂದರೆ, ಇದು ಮುಂಚೆಯಿಂದ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದರಿಂದ ಸೊ ಸಿನಿಮಾಗೆ ಬಂದಾಗ ಸ್ವಲ್ಪ ಚೇಂಜಸ್ ಇರುತ್ತೆ, ಇರಲ್ಲ ಅಂತ ಅಲ್ಲ. ಬಟ್ ಎಲ್ಲನೂ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತಾರಲ್ಲ, ಹಾಗೆ ಈ ಸಿನಿಮಾದಲ್ಲಿ ನನಗೆಲ್ಲರೂ ಕೂಡ ಸಪೋರ್ಟ್ ಮಾಡಿರೋದ್ರಿಂದ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂತ. ಅಂದರೆ ನಾನು ಕೇಳಿದ್ದು ಹೇಗೆ ಅಂದರೆ, ನೀವು ಸೀರಿಯಲ್ ಎಲ್ಲ ಮಾಡಿದ್ದೀರಾ, ಸೊ ಸಿನಿಮಾ ಎಂಟ್ರಿ ಯಾವ ಥರ ಆಯಿತು ಅನ್ನೋಂಥದ್ದು? ಆಡಿಷನ್ ನಾರ್ಮಲಿ ಅಂದರೆ ಯಾವುದೇ ರೆಕಮೆಂಡೇಶನ್ಸ್ ಅಥವಾ ರೆಕಮೆಂಡೇಶನ್ ಅನ್ನೋದಾದರೆ ಹಿಂದೆ ಸೀರಿಯಲ್ಗಳನ್ನ ನೋಡಿ, ಅವರ ಅಭಿನಯ ನೋಡಿ, ಇದರಿಂದ ನೋಡಿ ಈ ಪಾತ್ರಕ್ಕೆ ಸೆಟ್ ಆಗಿ ಇದಾವಂತ ಇದ್ದೇನಾರು ಆಗಿತ್ತ ಅಂತ? ನಾವು ಸುಮಾರು 60 ಮಕ್ಕಳು ಆಡಿಷನ್ ಮಾಡಿದ್ವಿ. ಅದರಲ್ಲಿ ಫೈನಲ್ ಆಗಿ ಈ 3 ಮಕ್ಕಳನ್ನ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಕೊನೆಯದಾಗಿ ಈ ಹುಡುಗಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ರಿಂದ ನಾವು ಅವಳನ್ನು ಆಯ್ಕೆ ಮಾಡ್ಕೊಳ್ಳಾಯ್ತು. ಇದು ಯಾವುದೇ ಇನ್ಫ್ಲೂಯೆನ್ಸ್ ಇಂದ ಇನ್ಫ್ಲೂಯೆನ್ಸ್ ಅಂತ ಹೇಳಲಿಲ್ಲ ನಾನು. ಏನಂದ್ರೆ ಈಗ ಸೀರಿಯಲ್ ಇಂದ ಸಾಕಷ್ಟು ಜನ ಬರ್ತಾರೆ, ಇದು ಮಾಡ್ತಾರೆ. ಸೊ ಸಿನಿಮಾ ಅಂತ ಬಂದಾಗ ಸೀರಿಯಲ್ ಬೇರೆ ಆಗುತ್ತೆ, ಸಿನಿಮಾ ಬೇರೆ ಆಗುತ್ತೆ. ನಾವು ಇದು ಏನು ಪುಟಾಣಿಗಳು ಸೀರಿಯಲ್ ನಲ್ಲಿ ಇದರಲ್ಲೆಲ್ಲ ಫೇಮಸ್ ಆಗಿದ್ದಂತ ಮಕ್ಕಳುಗಳು ಅವು ಎಲ್ಲರನ್ನೂ ಕೂಡ ನಾವು ಪರಿಶೀಲಿಸಿದ್ವಿ. ಅದರಲ್ಲಿ ಈ ಹುಡುಗಿ ನಮಗೆ ಒಂದು ಬೇರೆನೇ ರೀತಿಯಲ್ಲಿ ಈಕೆ ಸಮರ್ಥೆ ಮಾಡಬಲ್ಲಳು ಅಂತ ಅನಿಸಿದ್ರಿಂದ ನಾವು ಈಕೆಯನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ನೀವು ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಸಿನಿಮಾ ಜರ್ನಿ? ಇದು ನನ್ನ ಫಸ್ಟ್ ಸಿನಿಮಾ ಸರ್. ಅಟೈರ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದು.
ಆಡಿಷನ್ ಏನು ಕೊಟ್ಟಿರಲಿಲ್ಲ. ಓಕೆ. ಬಟ್ ಸೆಲೆಕ್ಟ್ ಮಾಡಿದ್ಮೇಲೆ ಪರ್ಫಾರ್ಮೆನ್ಸ್ ಅಲ್ಲಿ ಕೊಡೋದು ಜಾಸ್ತಿ ಇತ್ತು. ಸೊ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಚಾಲೆಂಜಿಂಗ್ ಆಗಿತ್ತು. ಬಟ್ ಆ ಕ್ಯಾರೆಕ್ಟರ್ ಏನಿದೆಯಲ್ಲ, ಈಗ ನಮ್ಮ ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ. ಹೌದು. ನಾವು ಎಷ್ಟು 100% ಕೊಟ್ಟರು ಜನ ಬಂದ್ಬಿಟ್ಟು ಅಡ್ಡ ಕಾಲ ಹಾಕೋದು, ಇಲ್ಲ ಹಲವಾರು ರೀಸನ್ಸ್ ಇರ್ತಾರೆ. ಅಲ್ಲಿ ಬರೋ ಫ್ರಸ್ಟ್ರೇಷನ್ ಇದೆ. ಸೊ ಅದೇ ಕ್ಯಾರೆಕ್ಟರೈಸೇಷನ್ ನನ್ನ ರಾಜಶೇಖರ್ ಕ್ಯಾರೆಕ್ಟರ್ ನನ್ನ ಮೂವಿಯಲ್ಲಿ. ಹಾಗೆ ಇದು ಫುಲ್ ಪರ್ಫಾರ್ಮೆನ್ಸ್ ಬೇಕಿತ್ತು ಫೆರೋ ಫೇಸ್ನಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ನೀವು ಹೀರೋ ಆಗಿದ್ರು ಈ ಸಿನಿಮಾಗೆ ಒಂದು ವಿಲನಿಶ್ ತರ ಕಾಣಿಸ್ತಾ ಇದ್ದೀರಾ ಟ್ರೈಲರ್ ಎಲ್ಲ ನೋಡಿದಾಗ. ವಿಲನ್ ತರ ಅಂದ್ರೆ ನೀವು ಇಲ್ಲ ಇಲ್ಲ, ನಾನು ಅದು ಹೇಳ್ತೀನಿ. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನು ಅನ್ನುವಂಥದ್ದು ಒಂದು ಯಾವುದು ಈ ಮುಖ್ಯವಾಗಿ ಚಿತ್ರದಲ್ಲಿ ಕಥೆನೇ ಹೀರೋ ಅಂತ ಹೇಳ್ತೀವಿ. ಹೀರೋ ಪಾತ್ರಕ್ಕೆ ಒಂದು ಜೊತೆ ಸಿಗಬೇಕು ಅಂದ್ರೆ ಹೀರೋಯಿನ್ ಅಂತೀವಿ. ಇದು ಆ ಥರ, ಇದು ಮಾಮೂಲಿ ಪ್ರೇಮ ಕಥೆ ಅಲ್ಲ ಇದು. ಸೊ ಹಾಗಾಗಿ ಇಲ್ಲಿ ಹೀರೋ ಹೀರೋಯಿನ್ನು ಅಂತ ಗುರುತಿಸೋದಕ್ಕಿಂತ ಪಾತ್ರಗಳಾಗಿ ಗುರುತಿಸಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸಿನಿಮಾದಲ್ಲಿ ಆತನ ಶೇಡ್ ಬೇರೆ ಇದೆ. ಅದು ಈಸ್ ಎನ್ ಆಂಗ್ರಿ ಯಂಗ್ ಮ್ಯಾನ್, ಒಬ್ಬ ಉಗ್ರ ಏನು ಕುಪಿತ ಯುವಕನ ಪಾತ್ರ, ರೆವಲ್ಯೂಷನರಿ, ಕ್ರಾಂತಿಕಾರಿ. ಅವನು ಒಂದು ಸಂಘಟನೆಯ ಹುಡುಗ. ಅವನು ತನಗಾದಂಥ ಅನ್ಯಾಯವನ್ನ ಪ್ರತಿಭಟಿಸ್ತಾ ಸಮಾಜದಲ್ಲಿ ಅವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಇದ್ದಂತಹ ವ್ಯಕ್ತಿ. ಅವನು ಈ ಕಥೆ ಒಳಗೆ ಯಾವ್ಯಾವ ರೀತಿಯಲ್ಲಿ ಒಳಗೊಳ್ತಾನೆ, ಏನೇನೆಲ್ಲ ಆಗತ್ತೆ ಅನ್ನೋದು ಬೇರೆ ಕತೆ. ಅದು ಓಕೆ. ಇಟ್ ಈಸ್ ನಾಟ್ ನೆಗೆಟಿವ್, ಏನದು ಸಾರಿ, ಇಟ್ ಈಸ್ ನಾಟ್ ವಿಲನ್. ಆದರೆ ಇದರಲ್ಲಿ ಹೀರೋ, ನೆಗೆಟಿವ್ ಹೀರೋ, ಹೀರೋಯಿನ್ನು ಈ ರೀತಿ ಪದಗಳನ್ನು ನೀವು ಬಳಸ್ಕೊಳ್ಬಹುದು ಅಷ್ಟೇ. ಅಂದ್ರೆ ನಾನೇನ್ ಹೇಳಿದೆ ಅಂದ್ರೆ, ಇವ್ರು ಏನೇ ಕಾರ್ಯ, ಈ ಹುಡುಗಿ ಏನೇ ಕಾರ್ಯ ಮಾಡೋದನ್ನ ಅವರು ಒಂದು ಸ್ವಲ್ಪ ಅದನ್ನ ಇದ್ ಮಾಡೋ ತರ ಮಾಡ್ತಾರೆ. ಟ್ರೈಲರ್ ಎಲ್ಲ ನೋಡಿದಾಗ ನಮಗೆ ಒಂದು ಇದು ಬಂತು. ನಾನು ಅದನ್ನೇ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಆಂಟಿ ಹೀರೋ ಇಮೇಜ್ ಅಂತ ಒಂದಿರ್ತದೆ. ಅದು ಪ್ರತಿನಾಯಕ ಅಂತ ನೀವು ಕನ್ನಡದಲ್ಲಿ ಕರಿತೀರಿ. ಅದು ಪ್ರತಿನಾಯಕನ ಪಾತ್ರ. ಅದು ಅದೇನಾಗ್ತದೆ, ಇದು ಒಂದು ಅಮಿತಾಬ್ ಬಚ್ಚನ್ ಒಂದು ಇನ್ಸ್ಪಿರೇಷನ್ ಆಂಗ್ರಿ ಯಂಗ್ ಮ್ಯಾನ್ ಏನಿತ್ತಲ್ಲ, ಆ ಥರದ ಒಂದು ಪಾತ್ರ. ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಅಂಥದ್ದೊಂದನ್ನು ತಂದು ಇಲ್ಲಿ ಸಮರ್ಥವಾಗಿ, ಅದರಲ್ಲಿ ನಾಯಕತ್ವದ ಗುಣಗಳಿರ್ತದೆ. ಅದು ಪ್ರತಿನಾಯಕನೇ ಆದ್ರೆ ನಾಯಕತ್ವದ ಗುಣಗಳಿರ್ತದೆ, ಒಂದು ಹೋರಾಟದ ಮನೋಭಾವ ಇರ್ತದೆ. ಅದನ್ನ ಇಲ್ಲಿ ತಂದಿರೋದು ಅಷ್ಟೇ. ಅದು ವಿಲನ್ ಅಲ್ಲ. ಟ್ರೈಲರ್ ಅಲ್ಲಿ ನಾನು ನೋಡಿದ ಮಟ್ಟಿಗೆ ಆ ಒಂದು ಮ್ಯೂಸಿಕ್ ಪಾರ್ಟ್ ನೀವು ಟ್ರೈಲರ್ ಅಲ್ಲಿ ಮಾದೇವ ಸಾಂಗ್, ಸೊ ಅದು ನೋಡಿದಾಗ ಎಲ್ಲೋ ಒಂದ್ ಕಡೆ ಮ್ಯೂಸಿಕ್ ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿದೆ ಅನ್ನೋ ಒಂದು ಕಾಣಿಸ್ತದೆ. ಸೊ ಮ್ಯೂಸಿಕ್ ಬಗ್ಗೆ ಹೇಳೋದು, ಈ ಚಿತ್ರದ ಹಾಡುಗಳನ್ನು ಬರೆದು ಸಂಗೀತ ನೀಡಿದ್ದು ಕೂಡ ನಾನೇ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಹಾಡುಗಳ ಮೂಲಕವೇ ಕತೆ ಹೇಳಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಅದು ಹಾಗಾಗಿ ಅದು 14 ಹಾಡಿತ್ತು ಆರಂಭದಲ್ಲಿ. ಎಲ್ಲರೂ ಎದುರ್ಕೊಂಡ್ಬಿಟ್ರು. ಸೊ ಒಂದು 4 ಹಾಡನ್ನ ಕಟ್ ಮಾಡಿ ಒಂದು 10 ಹಾಡನ್ನ ನಾವು ಉಳಿಸ್ಕೊಂಡಿದ್ದೀವಿ. ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೀವು ಅದನ್ನ ಕೇಳಿದ್ರೆ ನಿಮಗೆ ಅನ್ನಿಸ್ತದೆ. ಈಗ ನೀವು ಮಾದೇವ ಹೇಳಿದ್ರಿ, ನನ್ನ ಅತ್ಯಂತ ಫೇವರಿಟ್ ಬಂದು ಇದು ಎಳೆ ಜೀವ ಅಂತ ಸಿಹಿ ಕೈ ಚಂದ್ರ ಸರ್ ಅವರು ಒಂದು ಮಗುವನ್ನ ನೋಡ್ಕೊಳ್ಳುವಂಥದ್ದು ಅದ್ಭುತವಾದಂಥ ಹಾಡು. ನನಗೆ ವೈಯಕ್ತಿಕವಾಗಿ ಈ ಹುಡುಗಿ ಪರ್ಫಾರ್ಮ್ ಮಾಡಿರೋದು ಬಾರ ಬಾರ ಗಿಳಿರಾಮ, ಅದು ಪ್ರತಿ ಮಕ್ಕಳು ಕೂಡ ಇಷ್ಟಪಡುವಂಥ ಹಾಡು. ಅಂಬರದಲ್ಲಿ ಮೋಡಗಳೇಕೆ ಅನ್ನುವಂತಹ ಹಾಡು. ಮುಖ್ಯವಾಗಿ ಬಾಬಾ ಕನ್ನಡಿಗ ಅನ್ನುವಂತಹ ಇನ್ನೊಂದು ಹಾಡಿದೆ. ಅದು ನಮಗೆ ಕನ್ನಡದ ಕುರಿತು ಬರೆದಿರುವಂಥದ್ದೊಂದು ತುಂಬ ಅದ್ಭುತವಾದ ಹಾಡು. ಅದರ ಲಿರಿಕ್ಸು ಎಲ್ಲ ಅವತ್ತೇನೆ ನಾಗೇಂದ್ರ ಪ್ರಸಾದ್ ಬಹಳ ಚೆನ್ನಾಗಿದೆ ಅಂತ ಹೇಳಿ ಅವರು ತಮ್ಮ ಆಡಿಯೋ ಮೂಲಕ ಇದನ್ನ ಸಿನಿಮಾದ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹಾಡು ಅವನ ಪಾಲಿಗೆ ಸಿಕ್ಕಿದೆ. ಅದು ತುಂಬ ಚೆನ್ನಾಗಿದೆ. ಅದು ಹೀಗೆ ಇನ್ನು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಡುಗಳು. ಕೇಳಿದ್ರೆ ನಿಮಗೂ ಅನ್ನಿಸ್ತದೆ ಹಾಗೇನೆ. ನಿಮಗೆ ಒಂದು 7ನೇ ತರಗತಿಯ ಹುಡುಗಿಯಾಗಿ ಇಷ್ಟು ಒಂದು ದೊಡ್ಡ ಮೋಟಿವ್ ಇರುವಂತ ಸಿನಿಮಾನ ಮಾಡಿ ಅನುಭವ ಹೇಗಿತ್ತು? ಅನುಭವ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾರಿಗೂ ಗೊತ್ತಿರಲ್ಲ ಅಲ್ವಾ ಮುಂದೆ ಏನಾಗುತ್ತೆ ಅಂತ. ಇದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂತ ಅನ್ಸುತ್ತೆ. ಈ ಸಿನಿಮಾ ಇಡೀ ತುಂಬಾನೇ ಚೆನ್ನಾಗಿದೆ. ಸ್ಟೋರಿ ಅಂತೂ ನನಗಂತೂ ಸೆಲ್ಫಲ್ಲಿ ನನಗೆ ಪರ್ಸ್ನಲ್ ಆಗಿ ತುಂಬಾನೇ ಇಷ್ಟ ಆಯ್ತು ಸ್ಟೋರಿ. ಕತೆ ಕೂಡ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಅಂತ ಎಲ್ಲರೂ ಕೂಡ. ನಿಮ್ಮ ಅನುಭವ, ಮೊದಲನೇ ಸಿನಿಮಾ, ಒಂದು ಸ್ವಲ್ಪ ಭಯ ಇರುತ್ತೆ, ಒಂದು
ಫುಲ್ಲು. ಜೋಶು ಇರುತ್ತೆ, ಭಯನೂ ಇರುತ್ತೆ. ಸೊ ಆ ಮಿಕ್ಸ್ಡ್ ಫೀಲಿಂಗ್ಸ್ ಹೇಗಿತ್ತು? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡುವಾಗ ಭಯ ಇತ್ತು, ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಆಗಿ ಕನ್ವರ್ಟ್ ಆಗಿರೋದು. ಸೊ ಅದೇ ಆ ಕಾನ್ಫಿಡೆನ್ಸ್ ಇಂದ ಪರ್ಫಾರ್ಮ್ ಮಾಡಿದ್ದೀವಿ. ಅಂಡ್ ನನ್ನ ಪರ್ಫಾರ್ಮೆನ್ಸ್ಗೆ ಸಪೋರ್ಟ್ ಮಾಡಿದ್ದು ಡೈರೆಕ್ಟರ್ಸ್ ಅಂಡ್ ಬೇರೆ ಆಕ್ಟರ್ಸ್ ಕೂಡ, ಅಶ್ವಿನ್ ಹಾಸನ್ ಅವರು, ಸಿ ಕೈ ಚಂದ್ರ ಅವರು, ನಮ್ಮ ಭಾರತಿ ಪಿಕ್ಚರ್ ಎಲ್ಲರೂ ಸಪೋರ್ಟ್ ಮಾಡಿ ಕಾಪರೇಟಿವ್ ಮಾಡಿದ್ದಾರೆ. ಸೊ ಅದರಿಂದ ಇನ್ನೂ ಬ್ಯೂಟಿಫುಲ್ ಆಗಿ ಬಂದಿದೆ. ಒಂದು ಆದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿರುವಂತ ಸಿನಿಮಾ ಇದು. ಅಂದ್ರೆ ಗ್ರ್ಯಾಂಡ್ ಅಂದ್ರೆ ಕ್ವಾಲಿಟಿ ವೈಸ್ ತುಂಬಾನೇ ಎಲ್ಲೂ ಕಾಂಪ್ರಮೈಸ್ ಕಾಣಿಸ್ತಾ ಇಲ್ಲ ನಾನು ನೋಡಿದ ಮಟ್ಟಿಗೆ. ಸೊ ನಿರ್ಮಾಪಕರ ಬಗ್ಗೆ ಹೇಳೋದಾದ್ರೆ, ಈ ಚಿತ್ರ ನಿರ್ಮಾಪಕರು ನಿಜವಾಗಲೂ ಹೊಗಳಿಕೆಗೆ ಅರ್ಹರು. ಅವರು ನಾವು ಪ್ರಶಂಸೆ ಮಾಡಲೇಬೇಕು. ಯಾಕೆಂದರೆ ಸಿನಿಮಾ ನೀಡ್ತಿರ್ತಕ್ಕಂಥ ಒಂದು ಈ ಸಾಮಾಜಿಕ ಸಂದೇಶ, ಕನ್ನಡದ ಕುಳಿತ ಕಳಕಳಿ ಏನಿದೆಯಲ್ಲ, ಅದನ್ನು ತಿಳ್ಕೊಂಡು ಅವರು ಈ ಸಿನಿಮಾದ ಮೇಲೆ ಬಂಡವಾಳ ಹೂಡುವಂಥ ಒಂದು ಧೈರ್ಯವನ್ನು ಮಾಡಿದರು. ಆ ಕಳಕಳಿ ನಮಗೆ ನಿಜವಾಗ್ಲೂ ಮನಸ್ಸಿಗೆ ತಟ್ಟುವಂಥದ್ದು. ನಾವು ಅವರ ನಂಬಿಕೆಗಳಿಗೆ, ನಿರೀಕ್ಷೆಗಳಿಗೆ ಮೋಸ ಮಾಡದಂಥ ರೀತಿಯಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಈಗ ತೆರೆಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಇಲ್ಲಿಂದ ಮುಂದೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಯಾಕಂದರೆ ಸಿನಿಮಾ ಜನಗಳ ನಿರೀಕ್ಷೆಗಳು ಯಾವ ರೀತಿ ಇರುತ್ತೋ, ಅದು ಆ್ಯಕ್ಷನ್ನು, ಲವ್, ಒಂದೊಂದು ಬೇರೆ ಥರ ಇರ್ತದೆ ಈಗಿನ ಪರಿಸ್ಥಿತಿಯಲ್ಲಿ. ಓ ಟಿ ಟಿಗಳು ಅದು ಎಲ್ಲ ಅಂತಷ್ಟು ನಡುವೆ ಒಂದು ಕಂಟೆಂಟ್ ಓರಿಯೆಂಟೆಡ್, ಅಂದರೆ ವಿಷಯಾಧಾರಿತವಾದಂತಹ ಒಂದು ಚಿತ್ರವನ್ನು ನಾವು ಮಾಡಿದ್ದೀವಿ. ವಸ್ತು ಅದೊಂದು ಸಾಮಾಜಿಕ ಕಳಕಳಿ, ಕನ್ನಡ ಜಾಗೃತಿಯ ಚಿತ್ರ. ಅಂಥದ್ದನ್ನು ನಿರ್ಮಾಣ ಮಾಡೋಕ್ಕೆ ಬಂದಿದ್ದಂತಹ ರಾಘವೇಂದ್ರ ರೆಡ್ಡಿ ಅವರಿಗೆ ನಾನು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ನಾನು ತುಂಬ ಹೃದಯಪೂರ್ವಕವಾಗಿ, ಮನಃಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಅದಕ್ಕೆ ಅರ್ಹರು. ಆ ಗೌರವಕ್ಕೆ, ಅದು ನಿರ್ಮಾಪಕರ ಬಗ್ಗೆ ನಮಗಿರುವಂಥ ತುಂಬು ಗೌರವದ ಸಂಕೇತ. ಕೊನೆ ಪ್ರಶ್ನೆ ಏನಂದ್ರೆ, ತುಂಬಾನೇ ಇದು ಒಂದು ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇರುವಂತ ಸಿನಿಮಾ ಇದು. ಸಿ ಕೈ ಚಂದ್ರ ಅವರಾಗಿರ್ಬೋದು, ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನೋಡಿದ ಮಟ್ಟಿಗೆ ಟ್ರೈಲರ್ ಅಲ್ಲಿ. ಸೊ ಅದೆಲ್ಲ ಹೇಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಇಲ್ಲ, ನನಗೆ ಇದು ಸಿನಿಮಾ ಹೊಸದಲ್ವಲ್ಲ. ನಾನು ಕಳೆದ 2 ದಶಕಗಳಿಂದ ನಾನು ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಇರೋದರಿಂದ ಸಾಕಷ್ಟು ಕಥೆಗಳು, ಸಿನಿಮಾಗಳೆಲ್ಲ ಬರೆದಿರೋದು, ಸೀರಿಯಲ್ ಬರೆದಿರೋದು. ಸಿನಿಮಾ ಹೊಸದಲ್ಲ, ನನಗೆ ನಿರ್ದೇಶನ ಹೊಸದಲ್ಲ, ಮತ್ತು ಕಲಾವಿದರನ್ನು ನಿಭಾಯಿಸೋದು ಕೂಡ ಹೊಸದಲ್ಲ. ಆದರೂ ಈ ಸಿನಿಮಾಗೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬ ಪ್ರತಿಭಾವಂತರ ಸಹಕಾರ ಸಿಕ್ಕಿದೆ. ಅದರ ಬಗ್ಗೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಸಿ ಕೈ ಚಂದ್ರು, ಅಶ್ವಿನ್ ಹಾಸನ್, ಗೋವಿಂದೇಗೌಡ, ದಿವ್ಯಾಂಚನ್, ಇದೆಲ್ಲ ತುಂಬ ಪ್ರತಿಭಾವಂತರ ಒಂದು ಸಹವಾಸ ಸಿಕ್ಕಿತ್ತು. ಮತ್ತು ಹೊಸಬ್ರು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾತಾಡೋ ಹಾಗಿಲ್ಲ. ಎಲ್ಲರೂ ಸೇರಿ ಜೀವ ತುಂಬಿದ್ದಾರೆ. ತಾಂತ್ರಿಕ ವರ್ಗವೇ ಆಗಲಿ, ಛಾಯಾಗ್ರಹಣಕ್ಕೆ ಎಂ ಬಿ ಹಳ್ಳಿಕಟ್ಟಿಯವರ ಛಾಯಾಗ್ರಹಣ, ಸುಜಿತ್ ನಾಯಕ್ ಅವರ ಸಂಕಲನ, ಮತ್ತು ಡಿ ಎ ಕಲರಿಸ್ಟ್, ಇದೆಲ್ಲವನ್ನು ನಾನು ಮನಃಪೂರ್ವಕವಾಗಿ ನೆನ್ಕೊಳ್ತೀನಿ. ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಅಂದರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅಭಿನಯಿಸಿದ್ದು? ಅಂದರೆ ಫಸ್ಟ್ ಎಲ್ರಿಗೂ ನರ್ವಸ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ನರ್ವಸ್ ಇತ್ತು. ಯಾಕಂದರೆ ಇವರೆಲ್ಲ ಅಷ್ಟು ವರ್ಷದಿಂದ ಮಾಡ್ಕೊಂಡ್ಬಂದಿದ್ದಾರೆ, ನಾನು ಏನು ತಪ್ಪು ಮಾಡಿಬಿಡ್ತೀನೋ ಅಂತ. ಆಗ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನೀನು ಭಯ ಪಡಬೇಡ, ಕೂಲಾಗಿರು, ಆರಾಮಾಗಿ ಮಾಡು, ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಅವರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸಿ ಕೈ ಚಂದ್ರು ಸರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಕೂಡ ಎಲ್ರಿಗೂ ನನ್ನ ಮೇಲೆ ಸ್ವಲ್ಪ ಸಾಫ್ಟ್ ಕನ್ಸರ್ನ್ ಇತ್ತಲ್ಲ, ಸೊ ಈಸಿ ಆಗಿತ್ತು ನನಗೆ. ನಿಮ್ಮ ಬಗ್ಗೆ ಹೇಳೋದಾದ್ರೆ, ನೀವು ಇದರಲ್ಲಿ ಕಡಕಾಗಿ ಕಾಣಿಸ್ಕೊಂಡಿದ್ರ. ಆ ಕಡಕ್ನೆಸ್ನ ಇನ್ನೂ ಆ ಸೀನಿಯರ್ ಆಕ್ಟರ್ಸ್ ಮುಂದೆ ತರುವಂತ ಪ್ರಯತ್ನ ಇದೆ. ಅವ್ರ ಪರ್ಫಾರ್ಮೆನ್ಸ್ ಮುಂದೆ ಫಸ್ಟ್ ಟೈಮ್ ಅಲ್ವಾ, ಮುಂದೆ ನಾವು ಮಾಡ್ಬೇಕಂದ್ರೆ ಚೂರು ಡೌಟು, ಸೆಲ್ಫ್ ನರ್ವಸ್ ಅದೆಲ್ಲ ಇರುತ್ತೆ. ಬಟ್ ಫಸ್ಟ್ ಟೈಮ್ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದು ನನಗೆ ಕಾನ್ಫಿಡೆನ್ಸ್ ಥರ ಬಿಲ್ಡ್ ಆಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋದೆ. ಇವ್ರದ್ದು ನೋಡಿ ನಾನು ಫಸ್ಟು ಥರ ಕಾಂಪಿಟೇಷನ್ ಥರ ಇವ್ರದ್ದು ನೋಡಿ ಇಶಿಕಾ ಮಾಡ್ತಾರೆ, ನಾವು ಮಾಡ್ಬೇಕಲ್ವಾ. ಇವರೇ ಸೀನಿಯರ್ ನಿಮಗೆ? ಅವರೇ ಸೀನಿಯರ್ ಆಕ್ಟಿಂಗ್ ಅಲ್ಲಿ. ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ, ಒಂದು ದೊಡ್ಡ ಕೆಲ್ಸಕ್ಕೆ ಹೊರಟಿದ್ದಾರೆ ಆ ಅರತಿ ಅನ್ನೋ ಕ್ಯಾರೆಕ್ಟರ್. ಸೊ ಅವ್ರಿಗೆ ಕಾಂಪಿಟೇಷನ್ ಆಗಿ ಆ ಕ್ಯಾರೆಕ್ಟರ್ ನಾವು ಆ ಥರ ಫೀಲ್ ಆಗ್ಬೇಕಲ್ಲ ಆಡಿಯನ್ಸ್ಗೆ. ಸೊ ಅದೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಅಷ್ಟೇ ಬೆಸ್ಟ್ ಕೊಟ್ಟು, ಅಷ್ಟೇ ಪವರ್ಫುಲ್ ಆಗಿ ಕೊಟ್ಟಿದ್ದೀವಿ.
ಸರ್ ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಜನವರಿ ಹೊಸ ವರ್ಷಕ್ಕೆ ಒಂದು ಹೊಸ ಒಳ್ಳೆ ಸಿನಿಮಾ, ಅಂದ್ರೆ ಕ್ಲೀನ್ ಸಿನಿಮಾ, ಎಲ್ಲೂ ಏನೂ ನಮಗೆ ಇದಾಗ್ತಾ ಇಲ್ಲ, ಒಳ್ಳೆ ಸಿನಿಮಾ ತರ್ತಾ ಇದೆ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀವಿ? ನಮಸ್ತೆ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ಭಾರತಿ ಟೀಚರ್ 7ನೇ ತರಗತಿ. ಆ, ಮನರಂಜನೆ ಮತ್ತೆ ಸಾಮಾಜಿಕ ಸಂದೇಶ, ಕ- ಕನ್ನಡದ ಕುರಿತ ಒಂದು ಕಾಳಜಿ, ಕಳಕಳಿ, ನಿರೀಕ್ಷೆ, ಆಸೆ, ಕನಸು, ಗುರಿ, ಮಹತ್ವಾಕಾಂಕ್ಷೆ ಏನಿದೆಯೋ ಇದೆಲ್ಲವನ್ನ ಸೇರಿಸ್ಕೊಂಡು ನಾವು ಈ ಚಿತ್ರವನ್ನು ಮಾಡಿದ್ದೀವಿ. ಈ ಚಿತ್ರ ನಿಮ್ಮ ನಿರೀಕ್ಷೆಗಳಿಗೆ ಮೋಸ ಮಾಡೋದಿಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಸಂಗೀತಮಯವಾದಂಥ ಚಿತ್ರ ಮತ್ತು ಸತ್ವಪೂರ್ಣವಾದಂತಹ ಕತೆ ಮತ್ತು ಸಂದೇಶ ಇರುವಂತಹ ಚಿತ್ರ. ಮಕ್ಕಳು ಕೂಡ ನೋಡಬೇಕು. ಯಾಕೆಂದರೆ ಅವರಲ್ಲೂ ಒಂದು ಸ್ಫೂರ್ತಿ ಹುಟ್ಟಿ ಮತ್ತಷ್ಟು ಜನಕ್ಕೆ ವಿದ್ಯಾದಾನ ಮಾಡ್ತೀನಿ ಎನ್ನುವಂತಹ ಒಂದು ಸಂಕಲ್ಪ ಅವರಲ್ಲಿ ಬರಬೇಕು. ದೊಡ್ಡವರು ಮಕ್ಕಳ ಮನೋವಿಕಾಸಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ಸ್ಫೂರ್ತಿ ಪಡೆಯೋದಕ್ಕಾಗಿ ಈ ಚಿತ್ರ ನೋಡಬೇಕು. ಶಿಕ್ಷಕ ವಲಯ ನಮಗೆ ಇಂತಹ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನು ಬೆಳೆಸಬೇಕು, ಆ ಮೂಲಕ ಕನ್ನಡದ ಸೇವೆ ಮಾಡಬೇಕು ಅನ್ನುವಂಥ ಆಸೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ಚಿತ್ರವನ್ನು ನೋಡಬೇಕು ಅಂತ ನಾವು ಆಸೆ ಪಡ್ತೀವಿ. ದಯಮಾಡಿ ಇದೇ ಜನವರಿ 16ರಿಂದ ಕರ್ನಾಟಕದ ಬಹುತೇಕ ಅಂದರೆ ಒಂದು 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನೋಡಿ, ನಮ್ಮನ್ನು ಹರಸಿ ಹಾರೈಸಿ. ಧನ್ಯವಾದ. ನೀವು ಹೇಳೋದು? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಯಶಿಕಾ. ಇದೇ ಜಾನ್ವರಿ 16 ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಭಾರತಿ ಟೀಚರ್. ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೂಡ ನಮ್ಮ ಮೇಲೆ ಇರಬೇಕು. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ಭಾವಿಸ್ತೀನಿ. ನಮಸ್ತೆ ಎಲ್ರಿಗೂ. ಇದೇ ಜನವರಿ 16 ನಮ್ಮ ಸಿನಿಮಾ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇದೆ ನಮ್ಮ ಹತ್ತಿರ ಥಿಯೇಟರ್ಗಳಲ್ಲಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ಹಾಗೆ ಈ ಹಬ್ಬಕ್ಕೆ ಒಂದೇ ಸಿನಿಮಾ ಬರ್ತಾ ಇರೋದು ಸಂಕ್ರಾಂತಿ ಆದಮೇಲೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ನೋಡಿ. ಬರೀ ಮೆಸೇಜ್ ಅಲ್ಲ, ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದೀವಿ ಮೆಸೇಜ್ನ, ಅದಕ್ಕೋಸ್ಕರ